ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಾನು ಈಗ ಹೊಸ ಸ್ಟಾಕ್ನ ಬೈ ಮಾಡಿದ್ದೀನಿ. ಯಾವುದಪ್ಪ ಅಂದರೆ NTPC ಅಂತ. ಈ ಸ್ಟಾಕ್ ವ್ಯಾಲ್ಯೂ ಬಂದುಬಿಟ್ಟು ಒಂದು ಶೇರು 366 ಇಲ್ಲ 65.50 ಈ ಸ್ಟಾಕ್ನ ನಾನು ಇವತ್ತು ಬೈ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಸ್ಟಾಕ್ ಮೇಲೆ ಹೋಗ್ತಾ ಇದೆ. ಇದನ್ನು ನಾನು ಬೈ ಮಾಡಿರೋದು ಇವತ್ತು ಸುಮಾರು ಒಂದು 11 ಕಾಲಲ್ಲಿ ಬೈ ಮಾಡಿರೋದು. ಇದನ್ನು ಇವತ್ತು ಅಂದರೆ ಹಳೇದಿತ್ತಲ್ಲ ನಂದು, ಇದು ಆದಿತ್ಯ ಬಿರ್ಲಾ, ಅದನ್ನು ಕ್ಲೋಸ್ ಮಾಡಿದೆ, ಅಂದರೆ ಸೇಲ್ ಮಾಡಿಬಿಟ್ಟೆ. ಹಂಗಾಗಿ ನಾನು ಇದನ್ನು ಇವತ್ತು ಬೈ ಮಾಡ್ತಾಯಿದ್ದೀನಿ. NTPC ಇದು ಸ್ಟಾಕ್ಸ್ನ ನಾನು ಇವತ್ತು ಆಲ್ರೆಡಿ ಬೈ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ನನಗೆ ಲಾಭ ಕೂಡ ಆಗ್ತಾಯಿದೆ. ಇದನ್ನು ನಾನು ಎಷ್ಟೋ ತನಕ ಬಿಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ನಾನು ಬೇಕಿದ್ದರೂ ಸೇಲ್ ಮಾಡಬಹುದು. ಒಟ್ಟಿಗೆ ವೀಡಿಯೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಅಂದರೆ ನಿಮಗೂ ಈ ಕಂಪ್ನಿ ಏನಾರು ಬೈ ಅಂದರೆ ನಿಮ್ಗೆ ಏನಾರು ಗೊತ್ತಿದೆಯಾ ಅಂತ, ಈ ಕಂಪ್ನಿ ಬಗ್ಗೆ ಡೀಟೇಲ್ಸ್ ಏನಾರು ಗೊತ್ತಿದೆಯಾ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫುಲ್ಲು ಹೆಂಗೆ ಮಾರ್ಕೆಟು ಸಖತ್ತಾಗಿ ಹೋಗ್ತಾಯಿದೆ ಇವತ್ತು. ಈ ಕಂಪ್ನಿ ಮಾಡಬೇಕು ಅನ್ನಿಸ್ತು ಒಂದು ಸತಿ. ಮತ್ತೆ ಹಿಸ್ಟ್ರಿ ಎಲ್ಲ ನೋಡಿದೆ, ಚೆನ್ನಾಗಿತ್ತು. ಅಂದರೆ ಎಲ್ಲ ಫುಲ್ಲು ಕೆಳಗಿಂದ ಮೇಲಕ್ಕೆ ಬಂದಿದೆ ಇದು ಸ್ಟಾಕು. ಹಂಗಾಗಿ ಇದು ಬೈ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಬೈ ಮಾಡಿದೆ. ಈಗ ನನ್ನ ಪ್ರಾಫಿಟ್ ಬಂದುಬಿಟ್ಟು 0.15% ಪ್ರಾಫಿಟ್ ಆಗ್ತಾಯಿದೆ, ಪ್ಲಸ್ 4% ಪ್ರಾಫಿಟ್ಟದಿದ್ದೀನಿ ನನಗೆ ಆಲ್ರೆಡಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೇನಾದ್ರು ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಫುಲ್ಲು ಇದು ಏನೇನು ಇವತ್ತು ಸ್ಟಾಕ್ಸ್ನ ತೋರಿಸ್ತೀನಿ. ಮತ್ತೆ ಬೈ ಮಾಡಿದೆ ನೋಡಿರಿ, ಮತ್ತೆ ಬೈ ಮಾಡಿ. ಈಗ ನಾನು ಬೈ ಮಾಡಿದ ಪ್ರೈಸ್ ಬಂದುಬಿಟ್ಟು 366 ಇನ್ವೆಸ್ಟ್ ಮಾಡಿದ್ದೀನಿ. ಏನಾರು ವ್ಯಾಲ್ಯೂ ಈಗ ನಾನು ಸೇಲ್ ಮಾಡ್ತೀನಿ ಅಂದರೆ ₹1 ಲಾಭ ಆಗುತ್ತೆ. 367 ರೂಪಾಯಿಗೆ ನಾನು ಸೇಲ್ ಮಾಡಬಹುದು. ನಿಮಗೇನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಈ ಕಂಪ್ನಿ ನೀವೇನಾದರೂ ಅಕಸ್ಮಾತ್ ಯಾವತ್ತಾದರೂ ಇನ್ವೆಸ್ಟ್ ಮಾಡಿದ್ದೀರಾ? ಫುಲ್ ಇವತ್ತು ಕಂಪ್ನಿ ಎಲ್ಲ ಮೇಲಕ್ಕೆ ಹೋಗ್ತಿದೆ. ಅಂದರೆ ಇವತ್ತು ಒಟ್ಟಿಗೆ ಹೋಗ್ತಾಯಿದೆ 0.10 ಹಂಗೆಲ್ಲ ಹೋಗ್ತಾಯಿದೆ. ಒಟ್ಟಿಗೆ ಪರವಾಗಿಲ್ಲ. ಇಷ್ಟು ಹೋದರೂ ಸಂಜೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಲಾಭ ಮಾಡ್ಕೋಬಹುದು. ಮತ್ತು ಬ್ರೋಕ್ರೇಜ್ ಅವರೇ ತಿಂದ್ಕೊತಾರೆ. ಓಕೆ. ಒಟ್ಟಿಗೆ ನಾನು ಇನ್ವೆಸ್ಟ್ ಮಾಡಿದ್ದು ಬಂದುಬಿಟ್ಟು 500 ಅಂದರೆ 119 ಇನ್ವೆಸ್ಟ್ ಮಾಡಿದೆ. ಅದರಲ್ಲಿ ಒಂದಿಷ್ಟು ಚಾರ್ಜಸ್ ಅಂತ ಬೇರೆ ಕಟ್ ಮಾಡಿದ್ದಾರೆ. ಏನು ಚಾರ್ಜಸ್ಸಪ್ಪ ಅಂದರೆ, ಅಕೌಂಟು ಹ್ಯಾಂಡಲಿಂಗ್ ಚಾರ್ಜಸ್ ₹70 ಕಟ್ ಮಾಡವ್ರೆ. ಮತ್ತು ಇನ್ನು 14 ರೂಪೀಸ್ ಏನೋ ಕಟ್ ಮಾಡವ್ರೆ. ಏನೋ ಬ್ರೋಕ್ರೇಜ್ ಅಂತ ಬೇರೆ ಕಟ್ ಮಾಡವ್ರೆ. ಅಲ್ಲ, DP ಚಾರ್ಜಸ್ ಅಂತೆ 23 ರೂಪೀಸ್ DP ಚಾರ್ಜಸ್ ಅಂತ ಬೇರೆ ಹಾಕವ್ರೆ. ಅಕೌಂಟ್ ಮೇಂಟೆನೆನ್ಸ್ ಚಾರ್ಜು 70 ರೂಪೀಸ್ ಹಾಕವ್ರೆ ಗುರು ನನಗೆ. ನಿಮಗೇನಾದರೂ ಈ ಥರ ಕಟ್ಟಾಗಿದೆಯಾ? ಒಟ್ಟಿಗೆ ನನಗಂತೂ ಗೈಸ್, ಒಟ್ಟಿಗೆ ಆ ಮೇಂಟೆನೆನ್ಸ್ ಚಾರ್ಜು ಈ ಮೇಂಟೆನೆನ್ಸ್ ಚಾರ್ಜು ಅಂತ ಹಾಕ್ತಾನೆ ಇದ್ದಾರೆ. ಒಟ್ಟಿಗೆ ಇವತ್ತಿನ ಈ ಸ್ಟಾಕಲ್ಲಿ ನಾನು ಎಷ್ಟು ಅರ್ನ್ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಒಟ್ಟಿಗೆ ನಾನು ಬೈ ಮಾಡ್ತಾಯಿದ್ದೀನಿ, ಸೇಲ್ ಮಾಡ್ತಾಯಿದ್ದೀನಿ. ಇನ್ನು ಪ್ರಾಫಿಟ್ ಮಾಡೋಕ್ಕೋಸ್ಕರ ಆಲ್ರೆಡಿ 20 ರೂಪೀಸ್ ಲಾಸ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ಓಕೆ. ಒಟ್ಟಿಗೆ ಗೈನ್ ಮಾಡ್ತೀನಿ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ, 20 ರೂಪೀಸ್ ಲಾಸ್ ಆಗಿರೋದ್ರಿಂದ, ಯಾಕೆಂದರೆ ನಾನು ಕಲ್ತ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ. ಒಟ್ಟಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಟಾಕು ಹೋಗ್ತಾನೆ ಇದೆ 366.80 ಇದರಲ್ಲೇ ಹೋಗ್ತಾ ಇದೆ. ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟು ಯಾವ ಕಂಪ್ನಿ ಮೇಲೆ ನಾನು ಇನ್ವೆಸ್ಟ್ ಮಾಡಲಿ ಅಂತ ಕಾಮೆಂಟ್ ಮಾಡಿ. ನೀವೇನಾದರೂ ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತೀರ ಅಂತ ಕಾಮೆಂಟ್ ಮಾಡಿ. ನಾನು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಯಾಕೆಂದರೆ ನನಗೆ ಅಷ್ಟೊಂದು ನಾಲೆಜ್ ಇಲ್ಲ. ಯಾಕಪ್ಪ ಅಂದರೆ ಇದನ್ನು ನಾನು ಇವಾಗ ರೀಸೆಂಟಾಗೆ ಕಲಿತಾ ಇರೋದ್ರಿಂದ. ನಿಮಗೇನಾರು ಅಕಸ್ಮಾತ್ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ನಾನು ಇದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಾಗಿತ್ತು ನನ್ನ ಹೊಸ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿರೋದು ನಾನಿವತ್ತು.